ಉತ್ತರ ಪ್ರದೇಶದ ಮಥುರಾದಲ್ಲಿ ಘನಘೋರ ದುರಂತವೊಂದು ಇವತ್ತು ಸಂಭವಿಸಿದೆ. 30 ಭಕ್ತರನ್ನ ಹೊತ್ತೊಯ್ತಿದ್ದಂತ ಬೋಟ್ ಮುಳುಗಡೆಯಾಗಿರುವಂತದ್ದು. ಉತ್ತರ ಪ್ರದೇಶದ ಮಥುರಾದಲ್ಲಿ ಈ ಒಂದು ಘನಘೋರ ದುರಂತ ನಡೆದು ಹೋಗಿದೆ. 30 ಭಕ್ತರನ್ನ ಹೊತ್ತು ಹೋಗ್ತಾ ಇತ್ತು. ಆ ಬೋಟ್ ಮುಳುಗಡೆಯಾಗುತ್ತೆ. 10 ಭಕ್ತರ ದಾರುಣ ಸಾವುಂಟಾಗಿದೆ. 12 ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ನು 17 ಜನರನ್ನ ರಕ್ಷಿಸಲಾಗಿದೆ. ಉತ್ತರ ಪ್ರದೇಶದ ಯಮುನಾ ನದಿಯಲ್ಲಿ ಈ ದುರ್ಘಟನೆ ಸಂಭವಿಸಿರುವಂತದ್ದು. ಇನ್ನು ಮೃತಪಟ್ಟವರಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪವನ್ನ ಸೂಚಿಸಿದ್ದಾರೆ. ಉತ್ತರ ಪ್ರದೇಶದ ಮಥುರಾದಲ್ಲಿ ಸಂಭವಿಸಿದೆ ಈ ಒಂದು ಘನಘೋರ ಬೋಟ್ ಮುಳುಗಡೆಯ ದುರಂತ. 30 ಜನರನ್ನ ಹೊತ್ತು ಹೋಗ್ತಾ ಇತ್ತು ಆ ಬೋಟ್ ಯಮುನಾ ನದಿಯಲ್ಲಿ. 30 ಜನರಲ್ಲಿ 10 ಜನ ಮತ್ತೆ ವಾಪಸ್ಸಾಗದ ಲೋಕಕ್ಕೆ ತೆರಳಿದ್ದಾರೆ. ಇನ್ನು ಅದರಲ್ಲಿ 17 ಜನ ಅಷ್ಟೇ ಈಗ ವಾಪಸ್ ಸೇಫ್ ಆಗಿ ಬಂದಿರುವಂತದ್ದು. ಇನ್ನು 12 ಮಂದಿ ನಾಪತ್ತೆಯಾಗಿದ್ದಾರೆ. ಅವರು ಸತ್ತಿದ್ದಾರಾ ಬದುಕಿದಾರಾ ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ 10 ಭಕ್ತರು ಸಾವನ್ನಪ್ಪಿರೋದಂತೂ ಖಚಿತವಾಗಿದೆ. ಉತ್ತರ ಪ್ರದೇಶದ ಯಮುನಾ ನದಿಯಲ್ಲಿ ಸಂಭವಿಸಿರುವಂತದ್ದು ಈ ಒಂದು ದುರ್ಘಟನೆ. ಇನ್ನು ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪವನ್ನ ಸೂಚಿಸಿದ್ದಾರೆ ಮೃತರೆಲ್ಲರಿಗೂ ಕೂಡ. ಉತ್ತರ ಪ್ರದೇಶದ ಮಥುರಾದಲ್ಲಿ ನಡೆದಿರುವಂತಹ ಈ ಘನಘೋರ ದುರಂತ. 30 ಭಕ್ತರಿದ್ರು ಮಥುರಾಗೆ ಅಂತ ತೆರಳುವಾಗ ಈ ರೀತಿಯಾಗಿ ಬೋಟ್ ಮುಳುಗಡೆಗೆ ಒಳಗಾಗಿ 10 ಭಕ್ತರು ಸಾವನ್ನಪ್ಪಿರುವಂಥದ್ದು. ಇನ್ನು 12 ಜನ ನಾಪತ್ತೆಯಾಗಿದ್ದಾರೆ. ಅವರು ಸಿಗ್ತಾ ಇಲ್ಲ. ಅವ್ರಿಗಾಗಿ ಹುಡುಕಾಟ ನಡೀತಾ ಇದೆ. ಆದ್ರೆ ಅವರು ಸತ್ತಿದ್ದಾರಾ ಬದುಕಿದ್ದಾರಾ ಇದೆಲ್ಲವೂ ಈಗ ಗೊಂದಲದಲ್ಲೇ ಇರುವಂಥದ್ದು. ಇನ್ನು 17 ಮಂದಿಯನ್ನ ಸೇಫ್ ಆಗಿ ಹೊರಗೆ ಕರ್ಕೊಂಡು ಬರಲಾಗಿದೆ. ಇನ್ನು 12 ಮಂದಿಗಾಗಿ ಈಗ ಹುಡುಕಾಟ ಮುಂದುವರೆದಿರುವಂಥದ್ದು ಯಮುನಾ ನದಿಯಲ್ಲಿ. ಈ ದುರ್ಘಟನೆ ಇವತ್ತು ಸಂಭವಿಸಿರುವಂಥದ್ದು. 30 ಜನರನ್ನ ಹೊತ್ತೊಯ್ದಿದ್ದಂತ ಬೋಟ್ ಮುಳುಗಡೆಯಾಗಿದೆ. ಇನ್ನು ಮೃತಪಟ್ಟಂತವರಿಗೆ ಯೋಗಿ ಆದಿತ್ಯನಾಥ್ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ 12 ಮಂದಿ ಏನ್ ನಾಪತ್ತೆಯಾಗಿದ್ದಾರೆ ಇವರಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. 17 ಜನ ಅದರಲ್ಲಿ ಸೇಫ್ ಆಗಿ ವಾಪಸ್ಸಾತಿಯಾಗಿರುವಂಥದ್ದು.